ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಖಿ ಸಿರಿಗೆ ಸ್ವಾಗತ. ಇವತ್ತು ಮಂಡಕ್ಕಿ ಉಂಡೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ತುಂಬ ಸುಲಭ, ತುಂಬಾ ಬೇಗನೆ ಆಗುವಂಥದ್ದು. ಇದಕ್ಕೆ 2 ಕಪ್ನಷ್ಟು ಮಂಡಕ್ಕಿನ ತೊಗೊಂಡಿದ್ದೀನಿ. ಆದಷ್ಟು ಫ್ರೆಶ್ ಆಗಿರೋ ಮಂಡಕ್ಕಿನೇ ಉಪಯೋಗಿಸ್ಕೊಳ್ಳಿ, ಗರ್ಗರಿ ಆಗಿರುತ್ತೆ. ಒಂದು ವೇಳೆ ಗರ್ಗರಿ ಆಗಿಲ್ಲ ಅಂತ ಅಂದರೆ ಅದನ್ನು ಪ್ಯಾನಲ್ಲಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿದರೆ ಮಂಡಕ್ಕಿ ಗರ್ಗರಿಯಾಗಿ ಬರುತ್ತೆ. ಇದನ್ನು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ನೋಡ್ಕೊಬಿಟ್ಟು ತಗೊಳ್ಳಿ. ನೋಡಿದರೆ ಗೊತ್ತಾಗುತ್ತೆ. ಈ ಥರ ಒಂದು ಮಂಡಕ್ಕಿನ ತೊಗೊಬಿಟ್ಟು ಈ ಥರ ಪ್ರೆಸ್ ಮಾಡಿದರೆ ಗರ್ಗರಿಯಾಗಿ ಪುಡಿ ಆಗುತ್ತೆ. ಸೊ ಗರ್ಗರಿಯಾಗಿದೆ ಅಂತ ಅರ್ಥ. 2 ಕಪ್ನಷ್ಟು ಮಂಡಕ್ಕಿಗೆ ನಾನು ಅರ್ಧ ಕಪ್ನಷ್ಟು ಬೆಲ್ಲನ ತೊಗೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ 3/4 ಕಪ್ನಷ್ಟು ತೊಗೊಂಡ್ರೂ ಪರವಾಗಿಲ್ಲ. ಇಲ್ಲಿ ಪುಡಿ ಮಾಡ್ಕೊಂಡು ಬೆಲ್ಲನ ತೊಗೊಂಡಿದ್ದೀನಿ. ಹಾಗೆ ಪ್ಯಾನಿಗೆ ಸೇರಿಸ್ತಾ ಇದ್ದೀನಿ. ನಂತರ 4ರಿಂದ 5 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನಂತರ ಸಣ್ಣ ಫ್ಲೇಮ್ ಇಟ್ಕೊಬಿಟ್ಟೆ 1ರಿಂದ 2 ನಿಮಿಷ ಅದನ್ನು ಪೂರ್ತಿಯಾಗಿ ಕರಗಿಸ್ಕೊಳ್ಳಿ. ಬೆಲ್ಲ ಪೂರ್ತಿ ಕರಗಿದ ಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಬಿಟ್ಟು ಪೂರ್ತಿಯಾಗಿ ಕರಗಿಸ್ಕೊಳ್ಳಿ. ಈ ಟೈಮಲ್ಲಿ ನಿಮಗೆ ಬೆಲ್ಲದಲ್ಲಿ ಕಸ ಇದೆ ಅಂತ ಅಂದರೆ ಇಷ್ಟು ಪೂರ್ತಿ ಕರಗಿದ ಮೇಲೆ ಒಂದ್ಸರಿ ಸೋಸ್ಕೊಬಿಟ್ಟು ಬೆಲ್ಲದ ಪಾಕನ ಮಾಡ್ಕೊಳ್ಳಿ. ಇದು ಚೆನ್ನಾಗಿದೆ ಬೆಲ್ಲ, ಅದಕ್ಕೋಸ್ಕರ ನಾನು ಸೋಸ್ಕೊಳ್ತಾ ಇಲ್ಲ. ಹಾಗೆ ಪೂರ್ತಿಯಾಗಿ ಕರಗಿದ ಮೇಲೆ ಹೈ ಫ್ಲೇಮ್ ಇಟ್ಕೊಬಿಟ್ಟು ಬೆಲ್ಲದ ಪಾಕನ ಮಾಡ್ಕೊಳ್ಳಿ. ಈ ಥರ ನೊರೆ ಬರ್ತಾ ಇರುತ್ತಲ್ವ ಆ ಟೈಮಲ್ಲಿ. ಹಾಗೆ ಈ ಥರ ಮಿಕ್ಸ್ ಮಾಡ್ತಾ ಇರಿ. ಇಲ್ಲ ಅಂತಂದರೆ ತಳಕ್ಕೆ ತಾಗ್ಬಿಟ್ಟು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಹಾಗೆ ಇದನ್ನು ಮೊದಲಿಗೆ ಪಾಕ ಪರ್ಫೆಕ್ಟ್ ಆಗಿದೆ ಅಂತ ಚೆಕ್ ಮಾಡೋದಕ್ಕೆ ಒಂದು ಪ್ಲೇಟಲ್ಲಿ ನೀರು ಹಾಕಿಬಿಟ್ಟು ಈ ಥರ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ನೀರಲ್ಲಿ ಪೂರ್ತಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ. ಸ್ಪ್ರೆಡ್ ಆದರೆ ಬೆಲ್ಲದ ಪಾಕ ಕಂಪ್ಲೀಟಾಗಿ ಆಗಿಲ್ಲ ಅಂತ ಅರ್ಥ. ಸೊ ಇನ್ನೂ 1-2 ನಿಮಿಷ ಅದನ್ನು ಚೆನ್ನಾಗೇ ಕುದಿಸ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಬಂದುಬಿಟ್ಟು ಗಟ್ಟಿ ಆಗಬೇಕಾಗತ್ತೆ ಸ್ವಲ್ಪ. ಸೊ ಪಾಕ ಪರ್ಫೆಕ್ಟ್ ಆಗಿದೆ ಅಂತ ನೋಡೋದಕ್ಕೆ ಮತ್ತೆ ನಾನು ಅದೇ ಪ್ಲೇಟಿಗೆ 1 ಡ್ರಾಪನ್ನು ಹಾಕಿ ಚೆಕ್ ಮಾಡ್ತಾ ಇದ್ದೀನಿ. ಹಾಕಿದಾಗ ಪೂರ್ತಿ ನೀರಲ್ಲಿ ಸ್ಪ್ರೆಡ್ ಆಗೋದಿಲ್ಲ ಅದು. ಈ ಥರ ಒಂದೇ 1 ಡ್ರಾಪ್ ಹಾಕ್ಕೊಳ್ಳಿ. ಹಾಗೆ ಮಿಕ್ಸ್ ಮಾಡಿದ ಮೇಲೆ ಉಂಡೆ ಥರ ಬರುತ್ತೆ ನೋಡಿ. ಇಲ್ಲಿ ಈ ಥರ ಮಾಡಿದಾಗ ಉಂಡೆ ಥರನೇ ಆಗುತ್ತೆ. ಸೊ ನಮಗೆ ಬೆಲ್ಲದ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಹಾಗೆ ಬಿಸಿಯಾಗಿರುತ್ತೆ ಪಾಕ, ನೋಡ್ಕೊಬಿಟ್ಟು ಇದು ಮಾಡಿ. ಈ ಟೈಮಲ್ಲಿ ಸಣ್ಣ ಫ್ಲೇಮೇ ಇಟ್ಕೊಳ್ಳಿ. ಹಾಗೆ ಮಿಕ್ಸ್ ಮಾಡ್ತಾ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಹಾಗೆ ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಫ್ಲೇಮ್ ಇಟ್ಕೊಂಡು ಒಂದ್ಸರಿ ಮಂಡಕ್ಕಿನ ಪೂರ್ತಿಯಾಗಿ ಸೇರಿಸ್ಕೊಳ್ಳಿ. ಪೂರ್ತಿ ಪಾಕ ಕರೆಕ್ಟಾಗಿ ತಾಗಬೇಕಾಗತ್ತೆ. ಹಾಗೆ ಎಲ್ಲ ಮಂಡಕ್ಕಿಗೆ ತಾಗೋ ಥರನೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪಾಕ. ನಂತರ ಮಂಡಕ್ಕಿನ ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿದ ಮೇಲೆ ನೀವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೋಬೋದು. ಈ ಟೈಮಲ್ಲಿ ಬಿಸಿಯಾಗಿದ್ದಾಗಲೇ ನಾವು ಉಂಡೆ ಕಟ್ಟಬೇಕಾಗತ್ತೆ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಇದೇ ಪಾತ್ರೆಯಲ್ಲಿ ಬೇಕಾದರೂ ಇಟ್ಕೋಬೋದು. ಇಲ್ಲ ಅಂತಂದ್ರೆ ನೀವು ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಬಿಟ್ಟು ಉಂಡೆನ ಕಟ್ಕೋಬೋದು. ನೀಟಾಗಿ ಮಿಕ್ಸ್ ಆಗಿದೆ ಈಗ. ಈ ಟೈಮಲ್ಲಿ ಅದು ತುಂಬ ಬಿಸಿಯಾಗಿದ್ದಾಗಲೇ ನಾವು ಉಂಡೆ ಕಟ್ಟಬೇಕಾಗತ್ತೆ. ಬಿಸಿ ಕೈಗೆ ತಾಗೋದ್ರಿಂದ ಸ್ವಲ್ಪ ನೀರನ್ನು ಅಂಗೈಗೆ ಪೂರ್ತಿ ಹಚ್ಕೊಬಿಟ್ಟು ಉಂಡೆನ ಕಟ್ತಾ ಬನ್ನಿ. ಸೊ ಪರ್ಫೆಕ್ಟಾಗಿ ಉಂಡೆ ಕೂಡ ಚೆನ್ನಾಗಿ ರೆಡಿಯಾಗಿದೆ, ಗರ್ಗರಿಯಾಗಿ ಕೂಡ ಇರುತ್ತೆ. ನೀವು ಇದನ್ನು 2ರಿಂದ 3 ವಾರ ತನಕ ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ರೆ ತುಂಬ ಚೆನ್ನಾಗಿರುತ್ತೆ. ಸಂಜೆ ಹೊತ್ತಿಗೆ ಏನು ತಿಂಡಿ ಮಾಡಬೇಕು ಮಕ್ಕಳಿಗೆ ಅನ್ನುವಾಗ ಇದು 2 ಉಂಡೆ ತಿಂದುಬಿಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ದೊಡ್ಡವರಿಗೂ ಕೂಡ ಇಷ್ಟ ಆಗೋವಂಥ ಲಡ್ಡು ಇದು. ಮಂಡಕ್ಕಿ ಉಂಡೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೀವು ಕೂಡ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ಸ್ ಕೂಡ ಹಾಕಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಕೂಡ ಆಗಿ. ಇನ್ನೊಂದು ರೆಸಿಪಿ ಜೊತೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ.